ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಮಲ್ನಾಡ್. ನಾನಿವತ್ತು ಮ್ಯಾಂಗೋ ಸೀಸನ್ ಇಲ್ಲದೇ ಇರುವಾಗೂ ಕೂಡ ಮ್ಯಾಂಗೋ ಮಿಲ್ಕ್ಷೇಕ್ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೀಸನ್ನೇ ಇರಬೇಕು ಅಂತಿಲ್ಲ, ಸೀಸನ್ ಇಲ್ದಾಗೂ ಮ್ಯಾಂಗೋ ಇಲ್ದಿರುವಾಗೂ ನಾವು ಮ್ಯಾಂಗೋ ಶೇಕ್ನ ಮಾಡ್ಕೊಂಡು ಕುಡಿಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ 3/4 ಕಪ್ ಹಾಲು ತೊಗೊಂಡಿದ್ದೀನಿ. 3ರಿಂದ 4 ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ನೆಕ್ಸ್ಟು 2 ಸ್ಕೂಪ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ವೆನಿಲಾ ಐಸ್ ಕ್ರೀಮ್. ಇದು ನೋಡಿ ಮ್ಯಾಂಗೋ ಕ್ರಷ್. ಈ ಮ್ಯಾಂಗೋ ಕ್ರಷ್ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಆರಾಮಾಗಿ ನಿಮಗೆ ಸಿಗುತ್ತೆ. ಇದ್ರ ಕ್ವಾಂಟಿಟಿ ಬಂದು 750 ml. ಇದು ನಿಮಗೆ 175 ರುಪೀಸಲ್ಲಿ ಸಿಗುತ್ತೆ. 175 ರುಪೀಸ್ ಇದ್ರ ಪ್ರೈಸು. ಇದರಿಂದ ನೀವು ಯಾವಾಗ ಬೇಕಾದ್ರೂ ನೀವು ಮ್ಯಾಂಗೋ ಮಿಲ್ಕ್ಷೇಕ್ ಮಾಡ್ಕೊಂಡು ಕುಡಿಬೋದು. ಮ್ಯಾಂಗೋ ಮಿಲ್ಕ್ಷೇಕ್, ಮ್ಯಾಂಗೋ ಜ್ಯೂಸ್ ಮತ್ತು ಕೇಕ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ. ನೋಡೋದಲ್ಲ ಫ್ರೆಂಡ್ಸ್, ಇದೊಂದು ತೊಗೊಂಡು ಇಟ್ಕೊಂಡ್ರೆ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಾನಿವಾಗ ಜ್ಯೂಸ್ ಜಾರಿಗೆ 3/4 ಕಪ್ ಹಾಲು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 3ರಿಂದ 4 ಐಸ್ ಕ್ಯೂಬ್ ತೊಗೋತಾ ಇದ್ದೀನಿ. ಇವಾಗ ವೆನಿಲಾ ಐಸ್ ಕ್ರೀಮ್ ತೊಗೋತಾ ಇದ್ದೀನಿ, 2 ಸ್ಕೂಪು. ನಿಮ್ಗೆ ಹೇಳಿದ್ನಲ್ಲ ವೆನಿಲಾ ಐಸ್ ಕ್ರೀಮ್ ಹಾಕೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ. ಮಿಲ್ಕ್ಷೇಕ್ ಆದಷ್ಟು ತಿಕ್ಕಾಗಿ ಬರುತ್ತೆ, ಹಾಗಾಗ್ಬಿಟ್ಟು ವೆನಿಲಾ ಐಸ್ ಕ್ರೀಮ್ನ ಸೇರಿಸೋದು. ಇವಾಗ ನಾನು ಮ್ಯಾಂಗೋ ಕ್ರಷ್ ಹಾಕೋತಾ ಇದ್ದೀನಿ. ಈ ಮ್ಯಾಂಗೋ ಕ್ರಷ್ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೋಬೋದು. ಜಾಸ್ತಿ ಸ್ವೀಟ್ನೆಸ್ ಬೇಡ ಅಂದರೆ ಕಮ್ಮಿ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನ್ ಹಾಕೋತಾ ಇದ್ದೀನಿ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮ್ಯಾಂಗೋ ಮಿಲ್ಕ್ಷೇಕ್ ಮಾಡೋದು ಅಂತ. ಮಕ್ಕಳು ಸ್ಕೂಲಿಂದ ಬಂದಾಗ, ಸಂಜೆ ಹೊತ್ತು ಇಲ್ಲ ಮನೆಗೆ ಯಾರ ಗೆಸ್ಟ್ ಬಂದಾಗ ಇದು ಮಾಡಿಕೊಟ್ಟಾಗ ಖುಷಿಪಟ್ಟು ಕುಡಿತಾರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಕೊಡೋ ಲೈಕಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಹಾಗೂ ಇಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಿಂದ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.